ಇನ್ನು ಥೈಲ್ಯಾಂಡ್ ಫುಕೆಟ್ ಝೂನಲ್ಲಿ ಹುಲಿಯೊಂದಿಗೆ ರೀಲ್ಸ್ ಅನ್ನ ಪೋಸ್ಟ್ ಕೊಡ್ತಿದ್ದಂತೆ ಭಾರತೀಯ ಪ್ರವಾಸಿಗ. ಹುಲಿ ದಾಳಿ ಮಾಡ್ಬಿಟ್ಟಿದೆ. ಅಲ್ಲಿ ನೋಡಿ ದೃಶ್ಯ ಹೆಂಗಿದೆ. ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ನಡ್ಕೊಂಡು ಹೋಗ್ತಾ ಇತ್ತಂತೆ, ಅದ್ರ ಜೊತೆಗೆ ರೀಲ್ಸ್ ಮಾಡ್ತಿದ್ದಾನೆ. ಅವಾಗ ಹುಲಿ ತರಬೇತಿದಾರ ಕುತ್ಕೋ ಅಂತೇಳಿ ಕೋಲಲ್ಲಿ ಏನೋ ಸನ್ನೆ ಮಾಡಿದ್ದಾನೆ. ದಾಳಿನೇ ಮಾಡ್ಬಿಟ್ಟಿದೆ ಅದು. ಈ ವೈಲ್ಡ್ ಎನಿಮಲ್ ಅದೆಷ್ಟಿರ್ಬೇಕು ಅಷ್ಟೇ ಇರಬೇಕು. ನೀವು ಏನು ಅದಕ್ಕೆ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀನಿ ಅನ್ನೋ ಭ್ರಮೆಯಲ್ಲಿದ್ದರೂ ಅಷ್ಟೇ. ಹಾಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ದುಷ್ಟಾನೇ. ಅವನಿಗೆ ಏನು ಹೇಳಿ, ನೀವು ಅವನು ಎಷ್ಟೇ ದೊಡ್ಡವನು ಅನ್ಕೊಬಿಟ್ರೆ ಅವ್ನು ದೊಡ್ಡವನು ಆಗಿರಲ್ಲ. ಲೈಕ್ ಕಮಲ ಹಾಸನ್. ಮೈಸೂರಿನ KR ವೃತ್ತದಲ್ಲಿ ಯುವಕನೊಬ್ಬ ಹುಚ್ಚಾಟ ಕೃಷ್ಣರಾಜ ಒಡೆಯರ್ ಪ್ರತಿಮೆ ಮೇಲೆ ಹೊತ್ತು ಕೂತ್ಕೊಂಡು ಬಾಯಿಗೆ ಬೀಡಿ ಇಟ್ಕೊಳ್ಳೋದು ಎಲ್ಲ ಮಾಡಿದಾನಂತೆ. ಜನ ಸುಮ್ಮನೆ ಹೋಗಿದ್ದಾರೆ ನೋಡ್ಕೊಂಡು. ಆಮೇಲೆ ಯಾರೋ ಒಬ್ರು ಗಮನಿಸಿ ಬೆದರ್ಸಿದ ಮೇಲೆ ಕೆಳಗಿಳಿದು ಬಂದಿದ್ದಾನೆ. ಅಯ್ಯೋ ಅವನನ್ನು ತಗೊಂಬಂದು 2 ಬಿಡಬೇಕಾಗಿತ್ತು ಬುರ್ಡಾಗ ಅವನಿಗೆ. ಹಂಗೇನೇನೆ ಕೋತಿ ತಗೊಂಬಂದು ಅವರು ಕೃಷ್ಣರಾಜ ಒಡೆಯರ್ ಅಲ್ವಾ? ಸತ್ಯ ಸರ್. ಹೇಳೋರಿಲ್ಲ ಕೇಳೋರಿಲ್ಲ. ಬೇರೆ ಮಾಡಿಟ್ಟಿರೋ ಕೆಲಸಗಳನ್ನ ಮಾತ್ರ ಅನುಭವಿಸೋಕೆ ಬೇಕು ನಿಮಗೆ ಮೈಸೂರಿನವ್ರಿಗೆ. ಸಂಘಟನೆಗಳು ಬಂದಿರೋದು ಪ್ರತಿಮೆ ಯಾರು ಆಗಲಿ ಕೊಡ ಹಲ್ಲುದ್ರಿಸ್ಬೇಕು ಹಿಡ್ಕೊಂಡಂಗೇನೆ. ಎಸ್. ಇನ್ನು ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರು ಎಡವಟ್ಟಿಗೆ ಬಾಲಕಿ ಮೃತಪಟ್ಟ ಪ್ರಕರಣದಿಂದ ಬೆಂಗಳೂರು ಪೊಲೀಸರಿಗೆ ಎಚ್ಚೆತ್ಕೊಂಡ್ಬಿಟ್ಟಿದಾರಂತ. ಏನು ಅಂತಂದ್ರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಪರಿಶೀಲನೆ ಎಲ್ಲ ಮಾಡಬೇಕಾದ್ರೆ ನಾಕಾಬಂದಿ ಹಾಕೊಂಡು ಪರಿಶೀಲನೆ ಮಾಡಿ ಅಂತ ಹೇಳಿದಾರಂತೆ. ಹೊಸದಾಗಿದೆ. ಸರಿ, ಅದು ಆ್ಯಕ್ಚುಲಿ ಕರೆಕ್ಟ್ ಪ್ಯಾಟ್ರನ್. ಅದು ವೈಡ್ ಇರೋ ರೋಡಲ್ಲಿ ಸೈಡ್ಗೆ ಗಾಡಿಯನ್ನು ಕರ್ಕೊಳ್ಳೋಕ್ಕೆ ಜಾಗ ಇರುವಂತಹ ಜಾಗದಲ್ಲಿ, ಟ್ರಾಫಿಕ್ ತೊಂದರೆ ಆಗದೆ ಇರೋ ಜಾಗದಲ್ಲಿ, ಸಾಧ್ಯವಾದರೆ ಸ್ವಲ್ಪ ಲೈಟ್ ಇರೋ ಜಾಗದಲ್ಲಿ, ಬೀದಿ ದೀಪನೋ ಎಂಥದ್ದೋ ಒಂದು ಕತ್ಲಲ್ಲಿ ಕಾಳರ ಥರ ನಿಂತ್ಕೊಬಿಡಿ. ಈ ಥರ ಬ್ಯಾರಿಕೇಡ್ ಹಾಕಿ ನಿಲ್ಲೋದು ಒಳ್ಳೆಯದು.